ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 23. ನಾನು ನಿವೇದಿತ ಅಲ್ಲ, ಪ್ಲೀಸ್ ಡೋಂಟ್ ಕಾಲ್ ಮಿ ಇನ್ ದಾಟ್ ನೇಮ್. ನನಗೆ ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರು ಶ್ರೀನಿಧಿ ಎಂದು ಕೋಪ ದುಃಖ ಹತಾಶೆಯಲ್ಲಿದ್ದವಳ ಕೈಯಿಂದ ತಾಹಿರ ಟೇಬಲ್ ಮೇಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾದರೆ ಅವಳ ಮಾತು ವರ್ತನೆಗಳನ್ನು ನೋಡಿ ತಾಹಿರಾಗೆ ಆಘಾತವಾಗಿತ್ತು. ತಕ್ಷಣ ಅವಳ ಕೈ ಹಿಡಿದು ಅವಳನ್ನು ತಡೆದು ಕಾಮ್ ಡೌನ್ ನಿವೇದಿತಾ, ಏನು ಮಾಡುತ್ತಿದ್ದೀಯಾ ಅಂತ ಅವಳನ್ನು ಸಮಾಧಾನಿಸುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಿಸಿ ಅವಳಿಗೆ ಕುಡಿಯಲು ನೀರು ಕೊಟ್ಟರು. ನಡುಗುವ ಕೈಗಳಿಂದಲೇ ಒಂದೆರಡು ಗುಟುಕು ನೀರು ಕುಡಿದು ಜೋರಾಗಿ ಅಳುತ್ತಿರುವವಳನ್ನೇ ಒಂದೆರಡು ನಿಮಿಷ ಗಮನಿಸಿದ ತಾಹಿರ ಅವಳ ಭುಜದ ಮೇಲೆ ಕೈಯಿಟ್ಟು, ಈಗ ಏನಾಯಿತೆಂದು ಇಷ್ಟೊಂದು ಅಳುತ್ತಿರುವೆ? ಆಗಲೇ ನಿನಗೆಲ್ಲ ನೆನಪಾಗಿದೆ ಎಂದು ಹೇಳಿದೆ. ನಿನ್ನ ಈ ಅಳು ದುಃಖ ನೋಡಿದರೆ ಯು ಹ್ಯಾವ್ ಎ ಫೈನ್ ಸೋಲ್ ಫಾಸ್ಟ್, ಸೊ ಡೋಂಟ್ ವರಿ. ನಾನೇನು ನಿನ್ನ ಗತಜೀವನದ ಬಗ್ಗೆ ಕೇಳುವುದಿಲ್ಲ, ಬಟ್ ನೌ ಐ ಆಮ್ ವರಿ ಅಬೌಟ್ ಯುವರ್ ಹೆಲ್ತ್ ನಿವೇದಿತಾ. ಬ್ರೈನ್ ಟ್ಯೂಮರ್ ಬಗ್ಗೆ ಮನೆಯವರಲ್ಲಿ ಯಾಕೆ ಹೇಳಲಿಲ್ಲ ಅಂತ ಅವಳ ಅಳುವನ್ನು ನಿಲ್ಲಿಸಲು ನೇರ ವಿಷಯಕ್ಕೆ ಬಂದರು. ನಿಮಿಷಗಳಾದರೂ ಅವಳಿಂದ ಪ್ರತಿಕ್ರಿಯೆ ಬರದಿದ್ದಾಗ ಅವಳ ಕೈ ತಟ್ಟಿ, ನಿವೇದಿತಾ, ನಿನ್ನಲ್ಲೇ ಕೇಳಿದ್ದು, ನಿನಗಿರುವ ಬ್ರೈನ್ ಟ್ಯೂಮರ್ ವಿಷಯ ಮನೆಯವರಲ್ಲಿ ಯಾಕೆ ಮುಚ್ಚಿಟ್ಟೆ ಅಂತ ಮತ್ತೊಮ್ಮೆ ಕೇಳಿದರು. ಕಣ್ಣೀರನ್ನು ಒರೆಸಿಕೊಂಡವಳು, ಡಾಕ್ಟರ್, ಯಾವಾಗಿನಿಂದ ನನ್ನೆಲ್ಲ ನೆನಪುಗಳು ವಾಪಸ್ಸಾಗಿದೆಯೋ ಈ ಬದುಕೇ ಬೇಡ ಅನ್ನಿಸಿಬಿಟ್ಟಿದೆ. ಹೇಗೂ ಸಾವಿನ ಕದ 2 ಬಾರಿ ತಟ್ಟಿ ಬಂದ ನನಗೆ ಕೊನೆಗೂ ಈ ಬ್ರೈನ್ ಟ್ಯೂಮರ್ ಮೂಲಕ ಸಾವಿನ ಬಾಗಿಲು ತೆರೆದುಕೊಂಡಿದೆ ಎಂದವಳ ಮಾತು ತಾಯಿರಾಳಿಗೆ ಗೋಜಲಾಗಿತ್ತು. ನಿವೇದಿತಾ ಒಗಟಾಗಿ ಮಾತನಾಡುವುದನ್ನು ಬಿಟ್ಟು ಪ್ಲೀಸ್ ನನಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತನಾಡು ಎಂದರು. ನಥಿಂಗ್ ಡಾಕ್ಟರ್, ನನ್ನ ಕಾಯಿಲೆಯ ಬಗ್ಗೆ ಮನೆಯಲ್ಲಿ ಹೇಳಬೇಕೆಂದಿದ್ದೆ. ಆದರೆ ಅಂದವಳನ್ನು ನೋಡಿ, ಆದರೆ ವಾಟ್ ನಿವೇದಿತಾ? ಓಕೆ, ನಿನಗೆ ನನ್ನಲ್ಲಿ ಏನನ್ನೂ ಹೇಳಲು ಇಷ್ಟವಿಲ್ಲದಿದ್ದರೆ ಇಟ್ಸ್ ಓಕೆ. ಆದರೆ ನನಗೆ ನಿನ್ನ ಜೊತೆ ಮಾತನಾಡಲೇಬೇಕು. ನಿನಗೊಂದು ಚಿಕ್ಕ ಕತೆ ಹೇಳಲಾ ಎಂದು ಅವಳೆದುರು ಕುಳಿತು ಮಾತು ಶುರು ಮಾಡಿದರು. ಅದೊಂದು ದಿನ ನಾನು 2 ಎಮರ್ಜೆನ್ಸಿ ಕೇಸ್ ಹ್ಯಾಂಡಲ್ ಮಾಡಿ ಸುಸ್ತಲ್ಲೇ ಕ್ಯಾಬಿನ್ ಒಳಗಡೆ ಬಂದು ಇನ್ನೇನು ಕುರ್ಚಿಯಲ್ಲಿ ಕೂರಬೇಕು ಎನ್ನುವಾಗ ಆಸ್ಪತ್ರೆಯ MD ನನಗೆ ಕರೆ ಮಾಡಿ ಅವರ ಚೇಂಬರಿಗೆ ಕರೆದಿದ್ದರು. ಅಲ್ಲಿಗೆ ಹೋದಾಗ ಅಲ್ಲಿದ್ದ ವಾಸುದೇವ್ ಭಾರದ್ವಾಜನ್ನು ನನಗೆ ಪರಿಚಯಿಸಿ ನಿನ್ನ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ ನಿನ್ನ ಫೈಲನ್ನು ನನ್ನ ಕೈಗಿಟ್ಟಿದ್ದರು. ಅವರೊಂದಿಗೆ ಗಂಟೆಗಳ ಚರ್ಚೆಯ ಬಳಿಕ ವಾಸುದೇವ್ ಭಾರದ್ವಾಜ್ ಅವರು ಈ ಮಗುವಿಗೆ ಪ್ರಜ್ಞೆ ಬರಲು ಏನೆಲ್ಲ ಟೆಸ್ಟ್ ಟ್ರೀಟ್ಮೆಂಟ್ ಬೇಕೋ ಎಲ್ಲ ಮಾಡಿಸಿ, ಹಣದ ಬಗ್ಗೆ ನಿಮಗೆ ಚಿಂತೆ ಬೇಡ, ಆ ಮಗು ಹುಷಾರಾಗಬೇಕು ಅಷ್ಟೇ ಎಂದಿದ್ದರು. ನಂತರ ಅವರ ಜೊತೆ ಸ್ಪೆಷಲ್ ವಾರ್ಡಲ್ಲಿದ್ದ ನಿನ್ನ ಬಳಿ ಹೋಗಿದ್ದೆ. ಇಹದ ಪರಿವೇ ಇಲ್ಲದೆ ಸುಖ ನಿದ್ರೆಯಲ್ಲಿದ್ದ ನಿನ್ನ ಮುಗ್ಧ ಮುಖವನ್ನು ಇಂದಿಗೂ ನನ್ನಿಂದ ಮರೆಯಲು ಸಾಧ್ಯವಿಲ್ಲ. ಪ್ರತಿದಿನ 2 ಗಂಟೆ ಆ ಟೆಸ್ಟ್ ಈ ಟೆಸ್ಟ್ ಎಂದು ನಾನು ನಿನ್ನೊಂದಿಗೆ ಕಳೆಯುತ್ತಿದ್ದೆ. ಉಳಿದಂತೆ ನಿನ್ನನ್ನು ನೋಡಿಕೊಳ್ಳಲು ಆನ್ ಡ್ಯೂಟಿಯಲ್ಲಿರುವ ನರ್ಸ್ ಇರುತ್ತಿದ್ದರು. ವಾರ ತಿಂಗಳುಗಳು ಕಳೆಯುತ್ತಾ ಹೋದಂತೆ ನಿನ್ನ ಮೈ ಮೇಲಿದ್ದ ಆಕ್ಸಿಡೆಂಟ್ ಗಾಯದ ಗುರುತುಗಳು ಮರೆಯಾಗುತ್ತಿದ್ದವು ಹೊರತು ನಿನ್ನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಾಣದೆ ನಿಸ್ತೇಜವಾಗಿ ಮಲಗಿರುವ ನಿನ್ನನ್ನು ನೋಡಿದ ಪ್ರತಿ ಬಾರಿ ಬಾಳಿ ಬದುಕಬೇಕಾಗಿದ್ದ ಈ ಹೆಣ್ಣು ಮಗುವಲ್ಲಿ ಅದೆಷ್ಟು ಆಸೆ ಕನಸುಗಳಿದ್ದವು ಎಂದು ಯೋಚಿಸುವಾಗ ತುಂಬ ಬೇಸರವಾಗುತ್ತಿತ್ತು. ಆಗಲೇ ಭಾರದ್ವಾಜ್ ಸರ್ ಮಕ್ಕಳು ಅಖಿಲ್ ಹಾಗೂ ಸಿಂಚನಾಳಿಗೆ ನಿನ್ನ ಬಗ್ಗೆ ತಿಳಿದು ನಿನ್ನ ವಾರ್ಡಲ್ಲೇ ದಿನ ರಾತ್ರಿ ಕಳೆಯಲು ಶುರು ಮಾಡಿದಾಗ ಸ್ವಲ್ಪ ವಿರಾಮ ಸಿಕ್ಕರೂ ನಾನು ಕೂಡ ನಿನ್ನ ವಾರ್ಡ್ ಒಳಗಡೆ ಬಂದು ಅವರೊಂದಿಗೆ ಕುಳಿತಿರುತ್ತಿದ್ದೆ. ಆಗಲೇ ನಿನ್ನೊಂದಿಗೆ ಹಾಗೂ ವಾಸುದೇವ್ ಕುಟುಂಬದೊಂದಿಗೆ ಕಾಣದ ಒಂದು ಬಂಧವೆಸೆದದ್ದು.
ಫೈಲ್ ಮೇಲೆ ಕೇರ್ ಆಫ್ ವಾಸುದೇವ್ ಭಾರದ್ವಾಜ್ ಎಂದಿದ್ದ ನಿನ್ನ ಹೆಸರು ಸ್ವಲ್ಪ ದಿನದಲ್ಲೇ ನಿವೇದಿತಾ ವಾಸುದೇವ್ ಆಗಿತ್ತು. ಎಷ್ಟೋ ಬಾರಿ ನಾವು ನಿನ್ನೆದುರು ಕುಳಿತು ಮಾತನಾಡುವಾಗ ಎಲ್ಲಾದರೂ ನೀನು ಎಚ್ಚರಗೊಂಡು ನಿನ್ನ ಊರಿಗೆ ಮರಳಿದರೆ ಎನ್ನುವ ಯೋಚನೆ ಬಂದಾಗ ಒಮ್ಮೆಲೆ ಎಲ್ಲರೂ ಮೌನ ತಾಳುತ್ತಿದ್ದೆವು. ಮುಖ್ಯವಾಗಿ ಅಖಿಲ್ ಮತ್ತು ಸಿಂಚನಾ. 9 ತಿಂಗಳುಗಳ ಬಳಿಕ ನೀನು ಎಚ್ಚರಗೊಂಡು ರಜನಿಯವರನ್ನು ನೋಡಿ ಅಮ್ಮ ಎಂದು ಕರೆದಾಗ ನಮಗೆಲ್ಲ ಎಷ್ಟು ಖುಷಿಯಾಗಿತ್ತೆಂದರೆ ಇಂದಿಗೂ ಆ ಕ್ಷಣಗಳನ್ನು ನೆನಪಿಸಿಕೊಂಡರೆ ಕಣ್ಣಂಚು ಒದ್ದೆಯಾಗುತ್ತದೆ. ನಾನು ಡಾಕ್ಟರ್ ಆದ ದಿನದಿಂದ ತುಂಬ ಪೇಷಂಟನ್ನು ಹ್ಯಾಂಡಲ್ ಮಾಡಿದ್ದೇನೆ. ಕೆಲವರನ್ನು ತೀರಾ ಸನಿಹದಿಂದ ನೋಡಿದ್ದೇನೆ. ಆದರೆ ನನ್ನ ಪೂರ್ತಿ ಸರ್ವೀಸಲ್ಲಿ ನಿನ್ನ ಜೊತೆ ಕಳೆದ ಅದಷ್ಟು ತಿಂಗಳು ಹಾಗೂ ಒಬ್ಬ ಅಪರಿಚಿತಳ ಮೇಲೆ ಭಾರದ್ವಾಜ್ ಕುಟುಂಬ ತೋರಿದ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ನಿವೇದಿತಾ ಎಂದವರು ತನ್ನ ಮಾತಿಗೆ ಕಿವಿಯಾಗಿ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವಳನ್ನು ಗಮನಿಸಿ, ಕ್ಷಮಿಸು, ಈಗಷ್ಟೇ ನೀನು ಹಳೆಯದೆಲ್ಲ ನೆನಪಿಸಿಕೊಂಡು ಅಳುತ್ತಿರುವುದರ ಜೊತೆ ನಿನ್ನ ಆರೋಗ್ಯದ ಬಗ್ಗೆ ಕೇರ್ಲೆಸ್ ಆಗಿರುವ ನಿನ್ನನ್ನು ನೋಡಿ ಇದೆಲ್ಲ ಯಾಕೋ ನಿನ್ನ ಬಳಿ ಹೇಳಬೇಕೆನಿಸಿತು. ಯಾಕೆಂದರೆ ಒಂದು ದಿನ ಕೂಡ ನೀನು ವಾಸುದೇವ್ ಕಣ್ಣೆದುರು ಇಲ್ಲದಿದ್ದರೆ ಅವರೆಷ್ಟು ಚಡಪಡಿಸುತ್ತಾರೆ ಎನ್ನುವುದು ನಿನಗೆ ಗೊತ್ತಿದೆಯಾ? ಹೆತ್ತ ಮಕ್ಕಳಿಗಿಂತ ಯಾರೋ ಎತ್ತಿರುವ ನಿನ್ನ ಮೇಲೆ ಆ ರಜನಿಯವರು ತಮ್ಮ ಜೀವವನ್ನೇ ಇಟ್ಟುಕೊಂಡಿದ್ದಾರೆ. ಇನ್ನು ಆ 2 ಮಕ್ಕಳು ಅಖಿಲ್ ಮತ್ತು ಸಿಂಚನಾ. ಒಡ ಹುಟ್ಟಿದ ಅವರಿಬ್ಬರಲ್ಲಿ ಅಷ್ಟು ಅನ್ಯೋನ್ಯತೆ ಪ್ರೀತಿ ಇದೆಯಾ ಗೊತ್ತಿಲ್ಲ. ಆದರೆ ಅವರು ನಿನ್ನನ್ನು ಹಚ್ಚಿಕೊಂಡ ರೀತಿ ನೋಡಿದರೆ ನನಗೆ ಬೆರಗಾಗುತ್ತದೆ. ಇದೆಲ್ಲ ಹೇಳಿ ಭಾರದ್ವಾಜ್ ಕುಟುಂಬವನ್ನು ಹೊಗಳುತ್ತಿಲ್ಲ. ಆದರೆ ಈ ದಿನ ನೀನು ನಿನ್ನ ಜೀವದ ಮೇಲೆ ಅಸಡ್ಡೆ ತೋರಿಸುವಾಗ ನಿನಗಾಗಿ ಬದುಕಿರುವ ಆ ಜೀವಗಳ ಬಗ್ಗೆ ಹೇಳಬೇಕೆನಿಸಿತು. ನಿವೇದಿತಾ, ನಿನ್ನ ಬಗ್ಗೆ ಅಲ್ಲದಿದ್ದರೂ ಅವರ ಬಗ್ಗೆ ಯೋಚಿಸು. ಪ್ಲೀಸ್. ನಿನಗೆ ಮರುಜನ್ಮ ನೀಡಿದವರಿಗೆ ನಿನ್ನನ್ನು ಅಗಲಿ ಕೊರಗಿ ಸಾಯುವ ನೋವನ್ನು ಕೊಡಬೇಡ. ಕೊನೆಗೆ ಒಂದು ಮಾತು ಆಗೇನೋ ಹೇಳಿದೆಯಲ್ಲ, ವಿಧಿ ನನ್ನವರ ಹತ್ತಿರ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾನೆ ಸೋ ಆ್ಯಂಡ್ ಸೋ ಎಂದು ಆಗಲೇ ಅರ್ಥ ಮಾಡಿಕೊಂಡೆ. ಈಗ ನಿನಗೆ ನಿನ್ನವರು ಎನ್ನಲು ಭಾರದ್ವಾಜ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರೂ ಇಲ್ಲವೆಂದು. ನೀನು ಏನನ್ನೆಲ್ಲ ಕಳೆದುಕೊಂಡಿದ್ದೀಯೋ ಅದರ 100 ಪಟ್ಟು ಜಾಸ್ತಿ ದೇವರು ನಿನಗೆ ಭಾರದ್ವಾಜ್ ಕುಟುಂಬದ ಮೂಲಕ ವಾಪಸ್ಸು ಕೊಟ್ಟಿದ್ದಾನೆ. ಹಾಗಾಗಿ ಹಳೆಯದೆಲ್ಲ ಪದೇ ಪದೇ ನೆನಪಿಸಿಕೊಂಡು ಕೊರಗಬೇಡ. ಹಾಗೆಯೇ ಶ್ರೀನಿಧಿಯ ಅಗತ್ಯ ಇಲ್ಯಾರಿಗೂ ಇಲ್ಲ. ನಿವೇದಿತಳಾಗಿಯೇ ಉಳಿದು ಬಿಡು ಅಂತ ಅವಳ ಕೈ ಅದುಮಿ ಅಲ್ಲಿಂದ ಎದ್ದು ಅಲ್ಲೇ ಫ್ಲಾಸ್ಕಲ್ಲಿದ್ದ ನೀರನ್ನು ಕುಡಿದು ತಮ್ಮ ಕುರ್ಚಿಯಲ್ಲಿ ಕುಳಿತರು. ಇಷ್ಟೆಲ್ಲ ಹೇಳಿದರೂ ಏನನ್ನೂ ಪ್ರತಿಕ್ರಿಯಿಸದೆ ಕುಳಿತಿರುವವಳನ್ನು ನೋಡಿ ತಾಹಿರಾಳಿಗೆ ಆಶ್ಚರ್ಯವಾಗಿತ್ತು. ಫೈಲ್ ಅವಳತ್ತ ಚಾಚಿ, ಐ ಹೋಪ್ ಇವತ್ತಾದರೂ ಇದರ ಬಗ್ಗೆ ಮನೆಯವರಲ್ಲಿ ನೀನು ಮಾತನಾಡುತ್ತೀಯ ತಾನೇ? ಇಲ್ಲವೆಂದರೆ ನಾನೇ ಎಂದಾಗ, ಬೇಡ ಡಾಕ್ಟರ್, ಅವರಲ್ಲಿ ನಾನೇ ಮಾತನಾಡುತ್ತೇನೆ ಎಂದ ನಿವೇದಿತಾ ಧ್ವನಿ ಗದ್ಗದಿತವಾಗಿ, ಕಣ್ಣುಗಳು ಕಣ್ಣೀರಿನಿಂದ ತುಂಬಿತ್ತು. ನಾನೇನು ಬೇಕು ಅಂತ ಈ ವಿಷಯವನ್ನು ಮನೆಯವರಲ್ಲಿ ಮುಚ್ಚಿಟ್ಟಿಲ್ಲ ಡಾಕ್ಟರ್ ಎಂದವಳು ನಿಮಿಷಗಳ ಮೌನದ ಬಳಿಕ, ಮೊದಮೊದಲು ತಿಂಗಳಿಗೊಮ್ಮೆ ಆಗುವ ತಲೆನೋವು ದಿನ ಕಳೆದಂತೆ ವಾರಕ್ಕೊಮ್ಮೆ ಕಾಣಿಸಲಾರಂಭಿಸಿತು. ಜೊತೆಗೆ ಕೆಲಸದ ಮಧ್ಯೆ ತಲೆ ಸುತ್ತು ಬಂದು 1-2 ಬಾರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಎಲ್ಲೋ ಕೆಲಸದ ಒತ್ತಡವೆಂದು ಸುಮ್ಮನಿದ್ದ ನನಗೆ ಅದೊಂದು ದಿನ ಏನಾಯಿತೆಂದು ಗೊತ್ತಿಲ್ಲ. ಬೆಳಿಗ್ಗೆ ನನ್ನ ಕ್ಯಾಬಿನ್ ಹೊಕ್ಕು ಫೈಲ್ ನೋಡುತ್ತಿದ್ದವಳಿಗೆ ವಿಪರೀತ ತಲೆನೋವು ಶುರುವಾಗಿ ಕಣ್ಣು ಬಿಡಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ನೀರು ಕುಡಿದು ಕುರ್ಚಿಗೆ ಹೊರಗಿ ಕಣ್ಮುಚ್ಚಿದರೂ ಯಾರೋ ತಲೆಗೆ ಸುತ್ತಿಗೆಯಿಂದ ಹೊಡೆದಷ್ಟು ನೋವಾಗುತ್ತಿತ್ತು. ಪಕ್ಕದಲ್ಲೇ ಇದ್ದ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಅಲೋಕ್ನನ್ನು ಭೇಟಿಯಾಗುವಂತೆ ಹೇಳಿದರು. ಇಲ್ಲಿಗೆ ಬಂದು ಅಲೋಕ್ ಅವರನ್ನು ಭೇಟಿಯಾಗಿ ನನ್ನ ತಲೆನೋವಿನ ಬಗ್ಗೆ ಅವರಲ್ಲಿ ಹೇಳಿದೆ. ನನ್ನಲ್ಲಿ ಕೆಲವೊಂದು ಪ್ರಶ್ನೆ ಕೇಳಿ ತಲೆಯ ಸ್ಕ್ಯಾನಿಂಗ್ ಮಾಡಿಸಿದಾಗ
ನನಗಿರುವ ಕಾಯಿಲೆಯ ಬಗ್ಗೆ ತಿಳಿಯಿತು. ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕೆಂದು ಹೇಳಿ ಕೆಲವೊಂದು ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು. ಆಸ್ಪತ್ರೆಯಿಂದ ಹೊರಗಡೆ ಬಂದ ನನಗೆ ಕೈಯಲ್ಲಿದ್ದ ನನ್ನದೇ ರಿಪೋರ್ಟ್ ಹಾಗೂ ಡಾಕ್ಟರ್ ಹೇಳಿದ ಮಾತುಗಳೆಲ್ಲ ನೆನಪಾದಾಗ ಯಾಕೋ ಇದೆಲ್ಲ ಸುಳ್ಳು ಅಂತನಿಸಿತು. ಆದರೆ ಸತ್ಯ ಎನ್ನುವುದಕ್ಕೆ ಸಾಕ್ಷಿ ನನ್ನ ಕೈಯಲ್ಲೇ ಇತ್ತು. ಅಪ್ಪನಲ್ಲಿ ಹೇಳಲಾ ಬೇಡವಾ ಎನ್ನುವ ಗೊಂದಲದಲ್ಲೇ ಮನೆಗೆ ಹೋದಾಗ ಖುಷಿಯಲ್ಲಿರುವ ಮನೆಯವರನ್ನೆಲ್ಲ ನೋಡಿ ನನ್ನ ಕಾಯಿಲೆಯ ಬಗ್ಗೆ ಹೇಳಿ ಅವರನ್ನು ನೋಯಿಸಲು ಮನಸ್ಸಾಗಲಿಲ್ಲ. ಹೇಗೂ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ಸ್ ಇದೆ, ಸ್ವಲ್ಪ ದಿನ ಬಿಟ್ಟು ಹೇಳೋಣ ಎಂದುಕೊಂಡೆ. ಅದೇ ಸಮಯ ಕಂಪನಿಯಲ್ಲಿ ಒಂದು ಮುಖ್ಯವಾದ ಪ್ರಾಜೆಕ್ಟ್ ಕೆಲಸ ನಡೆಯುತ್ತಿದ್ದರಿಂದ ನನ್ನ ಕಾಯಿಲೆಯನ್ನು ಮರೆತು ಆಫೀಸ್ ಕೆಲಸದಲ್ಲೇ ಮುಳುಗಿ ಹೋದೆ. ದಿನಗಳು ಸಾಗುತ್ತಲೇ ಇದ್ದವು. ಜೋರಾಗಿ ತಲೆನೋವಾಗಿ ಡಾಕ್ಟರ್ ಕೊಟ್ಟ ಮಾತ್ರೆ ತೆಗೆದುಕೊಳ್ಳುತ್ತಿದ್ದಾಗ ಮಾತ್ರ ನನ್ನ ಕಾಯಿಲೆ ನೆನಪಾಗುತ್ತಿತ್ತೇ ವಿನಃ ಬೇರೆ ಸಮಯದಲ್ಲಿ ಅದರ ಬಗ್ಗೆ ಪೂರ್ತಿಯಾಗಿ ಮರೆತು ಬಿಡುತ್ತಿದ್ದೆ. ನಂತರ ಆದ ಕಾರ್ ಆಕ್ಸಿಡೆಂಟಲ್ಲಿ ನನಗೆ ನೆನಪಿನ ಶಕ್ತಿ ಮರುಕಳಿಸಿ ಗತ ಜೀವನದಲ್ಲಿ ನಡೆದದ್ದೆಲ್ಲ ಪದೇ ಪದೇ ನೆನಪಾಗಿ ಆಗುವ ನೋವು ಯಾತನೆಗಳ ಜೊತೆಗೆ ಬದುಕುವುದಕ್ಕಿಂತ ಬ್ರೈನ್ ಟ್ಯೂಮರ್ನಿಂದ ಸಾಯುವುದೇ ಲೇಸೆಂದು ನಿರ್ಧರಿಸಿ ನನ್ನ ಬಗ್ಗೆ ಯಾರ ಬಳಿಯೂ ಏನನ್ನೂ ಹೇಳಲಿಲ್ಲ ಡಾಕ್ಟರ್. ನಾನೇನು ಈ ವಿಷಯವನ್ನು ಬೇಕೆಂದು ಮುಚ್ಚಿಡಲಿಲ್ಲ. ನಾನಿದ್ದ ಪರಿಸ್ಥಿತಿ ಹಾಗಿತ್ತು. ಕೆಲವು ದಿನಗಳಿಂದ ಕಿತ್ತು ತಿನ್ನುವ ತಲೆನೋವಿನ ನಡುವೆ ಮನೆಯವರ ಪ್ರೀತಿ ಕಾಳಜಿಯನ್ನೆಲ್ಲ ನೋಡಿ ಯಾಕೋ ನಾನು ನನ್ನ ಕಾಯಿಲೆಯನ್ನು ಅವರಲ್ಲಿ ಮುಚ್ಚಿಟ್ಟು ಅವರ ಪ್ರೀತಿ ಮಮತೆಗೆ ಮೋಸ ಮಾಡುತ್ತಿದ್ದೇನೆ ಅಂತನಿಸಿತು. ಅದಕ್ಕಾಗಿಯೇ ಇಲ್ಲಿಗೆ ಬಂದೆ. ಇಲ್ಲಿ ನನ್ನ ಆರೋಗ್ಯದ ಬಗ್ಗೆ ತಿಳಿದುಕೊಂಡು ಮನೆಯವರಲ್ಲಿ ಹೇಳಬೇಕೆಂದಿದ್ದೆ. ಅಷ್ಟರಲ್ಲಿ ನೀವು ಎಂದು ಜೋರಾಗಿ ಹತ್ತಳು. ಪಕ್ಕದಲ್ಲೇ ಕುಳಿತ ತಾಹಿರಾಳಿಗೆ ಅವಳ ಮನಸ್ಥಿತಿ ಅರ್ಥವಾಗಿತ್ತು. ಒಂದೆರಡು ನಿಮಿಷ ಮೌನ ತಾಳಿದವರು ಅಳುತ್ತಿರುವವಳನ್ನು ಸಮಾಧಾನಿಸಿ, ಕಾಮ್ ಡೌನ್ ನಿವೇದಿತಾ, ನಿನ್ನ ನೋವು ನನಗೆ ಅರ್ಥವಾಗುತ್ತದೆ. ದೇವರು ನಿನ್ನವರನ್ನು ನಿನ್ನಿಂದ ದೂರ ಮಾಡಿದರೂ ಈಗ ನಿನಗಾಗಿ ಜೀವಕ್ಕೆ ಜೀವ ಕೊಡುವ ಇನ್ನೊಂದು ಕುಟುಂಬವನ್ನು ನಿನಗೆ ಕೊಟ್ಟಿದ್ದಾನೆ ಎಂದರೆ ನೀನು ತುಂಬ ಅದೃಷ್ಟವಂತೆ ಕಣಮ್ಮ ಎಂದವರು ಅವಳ ಕಣ್ಣೀರನ್ನು ಒರೆಸಿ, ನಿವೇದಿತಾ ಸ್ಟಾಪ್ ಕ್ರೈಯಿಂಗ್, ಆಗಿನಿಂದ ತುಂಬ ಕಣ್ಣೀರು ಹರಿಸಿದೆ ಎಂದು ಅವಳ ಕೆನ್ನೆ ಸವರಿ, ಐ ಪ್ರಾಮಿಸ್ ನಿನ್ನ ಬಗ್ಗೆ ನಾನು ಯಾರಲ್ಲಿಯೂ ಏನೂ ಹೇಳುವುದಿಲ್ಲ. ಆದರೆ ಆದಷ್ಟು ಬೇಗ ನೀನು ಮನೆಯವರಲ್ಲಿ ಮಾತನಾಡಿ ಟ್ರೀಟ್ಮೆಂಟಿಗೆ ಬರಬೇಕು ಎಂದು ಅಲ್ಲೇ ಇದ್ದ ಅವಳ ಫೈಲನ್ನು ಹಿಡಿದು, ಮೊನ್ನೆ ಆದ ಆಕ್ಸಿಡೆಂಟಲ್ಲಿ ಕೂಡ ನಿನ್ನ ತಲೆಗೆ ಪೆಟ್ಟಾಗಿತ್ತಲ್ಲವಾ? ಆಗ ತುಂಬ ಟೆಸ್ಟುಗಳನ್ನು ಮಾಡಿಸಿದ್ದರು. ಆ್ಯಸ್ ಪರ್ ಮೆಡಿಕಲ್ ಟರ್ಮ್ ತಲೆಯ ಸ್ಕ್ಯಾನಿಂಗ್ ಅಥವಾ MR ಸ್ಕ್ಯಾನಲ್ಲಿ ಟ್ಯೂಮರ್ ಇದ್ದಿದ್ದರೆ ಡಿಟೆಕ್ಟ್ ಆಗಬೇಕಿತ್ತು ತಾನೆ, ಯಾಕೆ ಡಿಟೆಕ್ಟ್ ಆಗಿಲ್ಲ? ಈ ಫೈಲಲ್ಲಿರುವ ರಿಪೋರ್ಟ್ ನೋಡಿದರೆ ಮೊನ್ನೆಯೇ ಇದರ ಬಗ್ಗೆ ನಮಗೆ ತಿಳಿಯಬೇಕಿತ್ತು. ಆದರೆ ಮೊನ್ನೆಯಾದ ಎಲ್ಲ ಟೆಸ್ಟ್ ರಿಪೋರ್ಟ್ಸ್ ನಾರ್ಮಲ್ ಇತ್ತು. ಹೌ ಇಟ್ಸ್ ಪಾಸಿಬಲ್ ಎಂದವರ ತಲೆಯಲ್ಲಿ 10 ಪ್ರಶ್ನೆಗಳಿದ್ದವು. ಕ್ಷಮಿಸಿ ಡಾಕ್ಟರ್, ಮೊನ್ನೆಯ ಎಲ್ಲ ಟೆಸ್ಟಲ್ಲೂ ನನಗಿರುವ ಬ್ರೈನ್ ಟ್ಯೂಮರ್ ಬಗ್ಗೆ ಡಾಕ್ಟರಿಗೆ ತಿಳಿದಿತ್ತು. ಆದರೆ ನಾನೇ ಅವರಲ್ಲಿ ಈ ವಿಷಯವನ್ನು ಮುಚ್ಚಿಡುವ ಹಾಗೆ ಮಾಡಿದ್ದು. ಐ ಆಮ್ ಸಾರಿ ಎಂದು ತಲೆ ತಗ್ಗಿಸಿ ನುಡಿದಳು. ಹೋ ಗಾಡ್, ಬಿಡು, ಇವತ್ತಾದರೂ ಮನೆಯಲ್ಲಿ ನಿನ್ನ ಬಗ್ಗೆ ಹೇಳುತ್ತೀಯಾ ಅಥವಾ ನಾನೇ ಎಂದಾಗ, ಬೇಡ ಡಾಕ್ಟರ್, ನಾನೇ ಅಪ್ಪನ ಬಳಿ ಮಾತನಾಡುತ್ತೇನೆ ಎಂದವಳ ಮಾತಿಗೆ ಒಪ್ಪಿ 5 ನಿಮಿಷ ಅವಳ ಜೊತೆ ಮಾತನಾಡಿ ಅವಳನ್ನು ಕರೆದುಕೊಂಡು ಡಾಕ್ಟರ್ ಅಲೋಕ್ ಕ್ಯಾಬಿನ್ ಒಳಗಡೆ ಹೋದರು. ತಾಹಿರಾ ಬಳಿ ಮಾತನಾಡಿದ ಅಲೋಕ್ ಮುಂದಿನ ವಾರ ನಿವೇದಿತಾ ಸರ್ಜರಿ ಮಾಡುವುದಾಗಿ ಹೇಳಿ ಅವಳಿಗೆ ಕೆಲವೊಂದು ಮಾತ್ರೆಗಳನ್ನು ಬರೆದುಕೊಟ್ಟರು. ತಾಹಿರಾಳೆ ಖುದ್ದಾಗಿ ಹೋಗಿ ಮಾತ್ರೆಗಳನ್ನು ತಂದು ನಿವೇದಿತಾಳ ಕೈಯಲ್ಲಿಟ್ಟು ಅವಳು ನಿಲ್ಲಿಸಿದ ಕಾರಿನ ತನಕ ಹೋಗಿ ಮತ್ತೊಮ್ಮೆ ಅಪ್ಪನ ಬಳಿ ಎಲ್ಲ ವಿಷಯಗಳನ್ನು ಹೇಳುವಂತೆ ನೆನಪಿಸಿ ಆದಷ್ಟು ಬೇಗ ಟ್ರೀಟ್ಮೆಂಟಿಗೆ ಬರುವಂತೆ ಹೇಳಿ ಅವಳ ಕಾರು ಅಲ್ಲಿಂದ ಮರೆಯಾಗುವವರೆಗೂ ಅಲ್ಲೇ ನಿಂತಿದ್ದರು. ಇತ್ತ ಕಾರಲ್ಲಿ ಕುಳಿತ ನಿವೇದಿತಾಳ ತಲೆಯ ತುಂಬ ತಾಹಿರಾ ಹೇಳಿದ ಮಾತುಗಳ ಜೊತೆ
ವಾಸುದೇವ್ ಕುಟುಂಬ ತನ್ನ ಮೇಲೆ ತೋರಿದ ಪ್ರೀತಿ ಅಕ್ಕರೆಯ ನೆನಪಾದಾಗ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡವಳಿಗೆ ಎದುರಿನ ರಸ್ತೆ ಮಬ್ಬಾಗಿ ಕಾಣಿಸಿದಂತಾಗಿ ಕಾರನ್ನು ರಸ್ತೆಯ ಪಕ್ಕದಲ್ಲೇ ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ತಲೆಯಿಟ್ಟು ಜೋರಾಗಿ ಅಳತೊಡಗಿದಳು. ತುಂಬ ಹೊತ್ತು ಹತ್ತವಳು ಇನ್ನು ಎಷ್ಟು ದಿನ ಅಂತ ಸಾವಿನ ಜೊತೆ ನನ್ನ ಕಣ್ಣ ಮುಚ್ಚಾಲೆಯಾಟ ಭಗವಂತ. ಯಾತಕ್ಕಾಗಿ ನಾನು ಇಷ್ಟೆಲ್ಲ ನೋವನ್ನು ಅನುಭವಿಸುವಂತೆ ಮಾಡುತ್ತಿದ್ದೀಯಾ? ಡಾಕ್ಟರ್ ಹೇಳುತ್ತಾರೆ ನಾನು ತುಂಬ ಅದೃಷ್ಟವಂತೆ ಎಂದು. ಆದರೆ ನಾನು ಎಷ್ಟು ನತದೃಷ್ಟ ಎಂದು ಗೊತ್ತಿರುವುದು ನನಗೆ ನಿನಗೆ ಮಾತ್ರ. ನೋವು ಏನೆಂದೇ ತಿಳಿಯದವಳಿಗೆ ನನ್ನವರನ್ನೆಲ್ಲ ನನ್ನಿಂದ ಕಿತ್ತುಕೊಂಡು ಪ್ರತಿದಿನ ನರಳಿ ಬದುಕುವ ಹಾಗೆ ಮಾಡಿದೆ. ಹೇಗೋ ಅಪ್ಪ ಅಮ್ಮ ಹಾಗೂ ಶ್ರೀಯನ್ನ ಪ್ರತಿಕ್ಷಣ ನೆನೆದು ಅಳುತ್ತಾ ಬದುಕು ಸಾಗಿಸುತ್ತಿದ್ದವಳ ಜೀವನದಲ್ಲಿ ಅವರ ಸ್ಥಾನವನ್ನು ತುಂಬುವಂತೆ ಆದಿತ್ಯನನ್ನು ಕಳುಹಿಸಿದೆ. ಅವನ ಪ್ರೀತಿಯಲ್ಲಿ ನನ್ನೆಲ್ಲ ನೋವನ್ನು ಮರೆತು ಹೊಸದಾದ ಬದುಕು ಬಂಧಗಳನ್ನು ಕಟ್ಟಿಕೊಳ್ಳುವ ಭರವಸೆಯಲ್ಲಿ ನನ್ನನ್ನೇ ಅವನಿಗೆ ಅರ್ಪಿಸಿಕೊಂಡು ಬಿಟ್ಟೆ. ಆದರೆ ಅವನನ್ನು ನನ್ನ ಜೀವನದಲ್ಲಿ ಕ್ಷಣಿಕ ಪಾತ್ರಧಾರಿಯನ್ನಾಗಿ ಮಾಡಿಬಿಟ್ಟೆಯಲ್ಲ. ಹೇಗೂ ಉಸಿರು ನಿಲ್ಲುವ ತನಕ ಒಬ್ಬಂಟಿಯಾದರೂ ಸರಿಯೇ ಬದುಕಲೇಬೇಕೆಂದು ಎಲ್ಲ ನೋವುಗಳನ್ನು ನುಂಗಿಕೊಂಡು ಅನಾಥೆಯಾಗಿ ಬದುಕುತ್ತಿರುವಾಗ ಆಕ್ಸಿಡೆಂಟ್ ನೆಪ ಮಾಡಿ ಎಲ್ಲೋ ಇದ್ದ ನನ್ನನ್ನು ಇನ್ನೆಲ್ಲಿಗೋ ಕಳುಹಿಸಿ ನನ್ನ ಮಸ್ತಿಷ್ಕದಲ್ಲಿದ್ದ ನನ್ನ ಗತ ಜೀವನವನ್ನು ಅಳಿಸಿ ಹೊಸದೊಂದು ಹುಟ್ಟನ್ನೇ ಕೊಟ್ಟುಬಿಟ್ಟೆ. ಅಪ್ಪ ಅಮ್ಮ ಅಖಿಲ್ ಹಾಗೂ ಸಿಂಚನಾ ಜೊತೆಗೆ ಅದೆಷ್ಟು ಸುಂದರವಾಗಿತ್ತು ನನ್ನ ಬದುಕು. ನನ್ನ ಆ ಸಂತೋಷವನ್ನು ಕೂಡ ನಿನ್ನ ಕಣ್ಣಲ್ಲಿ ನೋಡಲು ಆಗಲಿಲ್ಲವೇನೋ. ಬ್ರೈನ್ ಟ್ಯೂಮರ್ ಎನ್ನುವ ದೊಡ್ಡ ಕಾಯಿಲೆಗೆ ನನ್ನನ್ನು ತಳ್ಳಿಬಿಟ್ಟೆ. ನನ್ನನ್ನೇ ಜೀವ ಎಂದುಕೊಂಡಿರುವ ಮನೆಯವರಿಗೆ ನನ್ನ ಕಾಯಿಲೆ ಬಗ್ಗೆ ತಿಳಿದರೆ ಅವರೆಷ್ಟು ನೊಂದುಕೊಳ್ಳುತ್ತಾರೋ ಎಂದು ನಾನೇ ಅವರಲ್ಲಿ ಈ ವಿಷಯ ಮುಚ್ಚಿಟ್ಟು ನಾನೊಬ್ಬಳೇ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿಕೊಂಡು ಬರಬೇಕೆಂದು ನಿರ್ಧರಿಸಿದೆ. ಆದರೆ ನೀನು ಮತ್ತೊಮ್ಮೆ ಆಕ್ಸಿಡೆಂಟ್ ನೆಪ ಮಾಡಿಕೊಂಡು ನನ್ನ ಮಸ್ತಿಷ್ಕದಲ್ಲಿ ಅಂದು ನೀನೇ ಅಳಿಸಿದ್ದ ಎಲ್ಲ ನೆನಪುಗಳನ್ನು ಪುನಃ ಗೀಚಿದೆ. ನನ್ನ ಸ್ವಂತ ಅಪ್ಪ ಅಮ್ಮ ಹಾಗೂ ಶ್ರೀಯ ಸ್ಥಾನವನ್ನು ಭಾರದ್ವಾಜ್ ಕುಟುಂಬದವರು ಎಂದೋ ಅಲಂಕರಿಸಿದ್ದರು. ಆದರೆ ಅವನನ್ನು ನನ್ನ ಜೀವನದಲ್ಲಿ ಪುನಃ ಅವನು ವಾಪಸ್ಸಾಗುವ ಅವಶ್ಯಕತೆ ಇತ್ತೇ? ನೆನಪು ಮರುಕಳಿಸಿದ ಬಳಿಕ ನನ್ನವರನ್ನು ನೆನಪಿಸಿಕೊಂಡು ದುಃಖವಾದರೂ ಕಣ್ತೆರೆದು ನೀನು ಕೊಟ್ಟ ಅಪ್ಪ ಅಮ್ಮ ಅಣ್ಣ ತಂಗಿ ಬಂದಾಗ ನನ್ನೆಲ್ಲ ನೋವು ದೂರಾಗಿ ಖುಷಿಯಾಗಿತ್ತು. ಆದರೆ ಯಾವಾಗ ಅವನು ನನ್ನ ಕಣ್ಣೆದುರು ಬಂದನೋ ಆ ಕ್ಷಣವೇ ನನ್ನೆಲ್ಲ ಖುಷಿ ನಿಮಿಷದಲ್ಲೇ ಮಾಯವಾಗಿ ಛೆ ಯಾಕಾದರೂ ಬದುಕಿಬಿಟ್ಟೆ ಎನಿಸಿತು. ಅತ್ತ ಸಾಯಲು ಆಗದೆ ಇತ್ತ ಬದುಕಲು ಆಗದೆ ನರಳುತ್ತಿರುವಾಗ ನೀನೇ ಕೊಟ್ಟ ಕಾಯಿಲೆಯ ನೆನಪಾಗಿ ಅದರ ಮೂಲಕವೇ ನನ್ನ ಉಸಿರಿಗೆ ಇತಿ ಆಡೋಣವೆಂದು ನಿರ್ಧಾರ ಮಾಡಿದ್ದೆ. ಆದರೆ ಗೊತ್ತು ಗುರಿಯಿಲ್ಲದವಳನ್ನು ಬದುಕಿಸಿ ಒಂದು ಸುಂದರವಾದ ಜೀವನವನ್ನು ಕಲ್ಪಿಸಿಕೊಟ್ಟವರ ಬಗ್ಗೆ ಯೋಚಿಸದೆ ತುಂಬ ಸ್ವಾರ್ಥಿಯಾಗಿಬಿಟ್ಟೆ. ನನ್ನನ್ನು ಪರೀಕ್ಷಿಸುವ ನೆಪದಲ್ಲಿ ಅಪ್ಪ ಅಮ್ಮ ಅಖಿಲ್ ಮತ್ತು ಸಿಂಚನಾಳಿಗೆ ಶಿಕ್ಷೆ ಯಾಕೆ? ನನ್ನನ್ನು ಅವರಿಂದ ಕಿತ್ತುಕೊಂಡು ನಾನು ಅನುಭವಿಸುತ್ತಿರುವ ನೋವು ಅವರಿಗೆ ಬೇಡ ಭಗವಂತ ಎಂದು ಕಾರಿನೊಳಗಡೆ ಕೂತು ಕೂಗಿ ಅಳುತ್ತಿದ್ದಳು. ಅಳುತ್ತಾ ಸ್ಟೇರಿಂಗ್ ಮೇಲೆ ನಿದ್ದೆ ಹೋಗಿ ಗಂಟೆಗಳ ಬಳಿಕ ವಾಹನಗಳ ಸದ್ದಿಗೆ ಎಚ್ಚರಗೊಂಡ ನಿವೇದಿತಾ ಸ್ಟೇರಿಂಗ್ ಮೇಲಿಂದ ತಲೆ ಎತ್ತಿ ಸುತ್ತಲೂ ನೋಡಿ ಬ್ಯಾಗ್ ಮೇಲಿದ್ದ ಮೊಬೈಲ್ ನೋಡಿದಾಗ ಸಮಯ 5 ಗಂಟೆಯಾಗಿತ್ತು. ಮೊಬೈಲ್ ಪರದೆಯ ಮೇಲೆ ಅಪ್ಪ ಅಖಿಲ್ ಹಾಗೂ ಸಿಂಚನಾಳ ಮಿಸ್ ಕಾಲನ್ನು ನೋಡಿ ಅಪ್ಪನಿಗೆ ಕರೆ ಮಾಡಿ ಮನೆಗೆ ಬರುತ್ತಿರುವುದಾಗಿ ಹೇಳಿ ಬ್ಯಾಗ್ ಕೆಳಗಿನ ಅವಳ ರಿಪೋರ್ಟ್ ನೋಡಿ ದೀರ್ಘ ಉಸಿರು ಹೊರಚೆಲ್ಲಿ ಕಾರನ್ನು ಮನೆಯತ್ತ ಚಲಾಯಿಸಿದಳು. ಮನೆಗೆ ಬಂದವಳಿಗೆ ಮನೆಯ ಹೊರಗಡೆ ಅಪರಿಚಿತ ಕಾರು ನಿಂತಿರುವುದನ್ನು ಗಮನಿಸಿ ಫೈಲನ್ನು ಬ್ಯಾಗ್ ಒಳಗಡೆ ತುರುಕಿ ಬಾಗಿಲಲ್ಲೇ ಅವಳಿಗಾಗಿ ಕಾಯುತ್ತಿದ್ದ ಮುನ್ನಿಯನ್ನು ತಬ್ಬಿಕೊಂಡು ಮನೆಯೊಳಗಡೆ ಹೋದಳು. ಮಗಳು ಬಂದದ್ದನ್ನು ಗಮನಿಸಿದ ವಾಸುದೇವ್ ಅವಳನ್ನು ಬಳಸಿ ಅಲ್ಲೇ ಸೋಫಾದಲ್ಲಿ ಕಾವಿ ಬಟ್ಟೆ ತೊಟ್ಟು ಮುಖದಲ್ಲಿ ಸ್ವಾಮಿ ಕಳೆಯನ್ನು ಹೊತ್ತು ಕುಳಿತಿದ್ದವರ ಎದುರು ಕರೆದುಕೊಂಡು ಹೋಗಿ, ಆಚಾರ್ಯರೇ, ಇವಳೇ ನನ್ನ 2ನೇ ಮಗಳು ನಿವೇದಿತಾ ಅಂತ ಹೆಸರು. ಇವರು ಹರಿದಾಸ್ ಆಚಾರ್ಯರು.
ಮಂಗಳೂರಿನಿಂದ ಬಂದಿದ್ದಾರೆ. ನಿರಂಜನ್ ಭಾವನ ಆಪ್ತ ಗೆಳೆಯರು ಹಾಗೂ ಮಾರ್ಗದರ್ಶಕರು. ಮನೆ ಅಥವಾ ಕಂಪನಿಯಲ್ಲಿ ಏನೇ ಶುಭ ಕಾರ್ಯ ಮಾಡುವುದಾದರೂ ಭಾವ ಇವರಲ್ಲಿ ಒಮ್ಮೆ ಸಲಹೆ ಕೇಳುತ್ತಾರೆ. ಯಾವುದೋ ಕಾರ್ಯಕ್ರಮದ ಪ್ರಯುಕ್ತ ಬೆಂಗಳೂರಿಗೆ ಬಂದವರು ನನಗೆ ಕರೆ ಮಾಡಿದ್ದರು. ಅವರಿಗೆ ಸಾಮ್ರಾಟ್ನನ್ನು ಭೇಟಿಯಾಗಬೇಕೆಂಬ ಆಸೆ ಇತ್ತಂತೆ. ಮಾತಿನ ಮಧ್ಯೆ ಅವನ ವಿಷಯ ಹೇಳಿದಾಗ ಮನೆಗೆ ಬರುತ್ತೇನೆ ಎಂದರು. ಹಾಗಾಗಿ ನಿನಗೆ ಕರೆ ಮಾಡಿದ್ದು. ಹೌದು, ಅಷ್ಟು ಕರೆ ಮಾಡಿದರೂ ಎಲ್ಲಿದ್ದೆ ನೀನು ಎಂದರು. ಸಾರಿಯಪ್ಪ. ಬೆಳಿಗ್ಗೆ ಆದಿತ್ಯ ಕರೆ ಮಾಡಿ ಅವನ ಒಂದೆರಡು ಮೆಟೀರಿಯಲ್ ಡೀಟೇಲ್ಸ್ ನನಗೆ ಕಳುಹಿಸಿ ಅದರ ಬಗ್ಗೆ ಫ್ಯಾಷನ್ ಹೌಸಲ್ಲಿ ವಿಚಾರಿಸಲು ಹೇಳಿದ್ದ. ಆಫೀಸಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ, ಹಾಗಾಗಿ ಅಲ್ಲಿಗೆ ಹೋದೆ ಎಂದವಳ ಮಾತಿಗೆ ಇಟ್ಸ್ ಓಕೆ ಕಣಮ್ಮ, ಬಾ ಆಚಾರ್ಯರ ಆಶೀರ್ವಾದ ತೆಗೆದುಕೊಳ್ಳೋ ಮೊದಲು ಎಂದಾಗ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದಾಗ ಅವಳ ತಲೆ ಮೇಲೆ ಕೈ ಇಟ್ಟು ನಗುತ್ತಾ ಆಶೀರ್ವಾದ ಮಾಡಿದ ಆಚಾರ್ಯರು, ವಾಸುದೇವ್, ನಿಮ್ಮ ಈ ಮಗಳಿಗೂ ಕೂಡ ಒಳ್ಳೆಯ ಹುಡುಗ ನೋಡಿ ಆದಷ್ಟು ಬೇಗ ಮದುವೆ ಮಾಡಿಸಿಬಿಡಿ ಎಂದರು. ಖಂಡಿತ ಆಚಾರ್ಯರೇ, ಆಗಲೇ ಅವಳಿಗೆ ತುಂಬ ಪ್ರಪೋಸಲ್ ಬಂದಿದೆ. ಸಿಂಚನ ಮದುವೆಯಾದ ಮೇಲೆಯೇ ನಾನು ಮದುವೆಯಾಗುತ್ತೇನೆ ಎಂದಳು. ಅದಕ್ಕಾಗಿ ಸುಮ್ಮನಾದೆ. ಆಚಾರ್ಯರೇ, ಈಗ ಮನೆಯ ಎಲ್ಲ ಸದಸ್ಯರು ಇದ್ದಾರೆ. ಆಗಲೇ ಮಾತನಾಡಿದಂತೆ ನೀವು ಸಾಮ್ರಾಟ್ ಮತ್ತು ಸಿಂಚನ ಜಾತಕ ನೋಡಿ ಅವರ ಮದುವೆ ದಿನಾಂಕವನ್ನು ನಿರ್ಧರಿಸಬಹುದೇ ಎನ್ನುವ ಅಪ್ಪನ ಮಾತನ್ನು ಕೇಳಿದ ನಿವೇದಿತಾ ತಕ್ಷಣ ಸಾಮ್ರಾಟ್ನತ್ತ ನೋಡಿದಳು. ಅವನ ದೃಷ್ಟಿ ಆಚಾರ್ಯರ ಮೇಲೆಯೇ ಇತ್ತು. ಇಂಥವನೊಂದಿಗೆ ಸಿಂಚು ಮದುವೆಯಾ? ಇಲ್ಲ, ಈ ಮದುವೆಯಾಗಲು ನಾನು ಬಿಡುವುದಿಲ್ಲ ಎಂದು ಕೂಗಿ ಹೇಳಬೇಕೆಂದು ಹೊರಟವಳಿಗೆ ನೆನಪಿನ ಶಕ್ತಿ ಕಳೆದುಕೊಂಡಿದ್ದ ದಿನಗಳಲ್ಲಿ ತಾನು ಸಿಂಚನಾಳಿಗೆ ಸಾಮ್ರಾಟ್ ಹೆಸರು ಹೇಳಿ ಹೇಳಿ ರೇಗಿಸುತ್ತಿದ್ದದ್ದು ನೆನಪಾದಾಗ ತನ್ನ ಅಸ್ತಿತ್ವವನ್ನು ತಾನೇ ಅಳಿದುಕೊಂಡು ಮನಸ್ಸಲ್ಲೇ ಮರಗಿದಳು. ಈ ಕಥೆ ಇನ್ನೂ ಮುಂದುವರಿಯಲಿದೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.